हाँ सर ओके ಬನ್ನಿಪ್ಪ ಜೊತೆ ಡಿಸ್ಕಸ್ ಮಾಡೋಣ ಸರ್. ಘನ ಸರ್ಕಾರದ ಆದೇಶದಂತೆ ನಾನು ಈ ದಿನ ಬಳ್ಳಾರಿ ವಲಯದ ಆರಕ್ಷಕ ಮಹಾನಿರೀಕ್ಷಕರ ಹುದ್ದೆಯ ಸೇವೆಗೆ ವರದಿ ಮಾಡಿಕೊಂಡಿರ್ತೇನೆ. ಈ ವಲಯದಲ್ಲಿ 4 ಜಿಲ್ಲೆಗಳಿದೆ. ಹೆಡ್ ಕ್ವಾರ್ಟರ್ ಆಗಿ ಬಳ್ಳಾರಿ ಜಿಲ್ಲೆ ಇದೆ, ವಿಜಯನಗರ ಇದೆ, ಹಾಗೆ ರಾಯಚೂರು ಮತ್ತು ಕೊಪ್ಪಳ ಬಹಳ ಪ್ರಮುಖವಾದ ಜಿಲ್ಲೆಗಳಿದೆ. ಈಗ ತಾನೇ ನಾನು ವರದಿ ಮಾಡಿಕೊಂಡ ನಂತರ ನಮ್ಮ ಬಳ್ಳಾರಿ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಒಂದು ಬಹಳ ಕಿರು ಸಂಕ್ಷಿಪ್ತವಾದ ಒಂದು ಸಭೆ ಈಗ ನಡೆಸಿದ್ದೇನೆ. ಹಲವಾರು ಘಟನೆಗಳು ನಡೆದಿರುವ ಹಿನ್ನೆಲೆಯಲ್ಲಿ ನನಗೂ ಸಹ ಬಹಳ ಸ್ಪಷ್ಟವಾದ ನಿರ್ದೇಶನ, ಕಾನೂನುಬದ್ಧವಾದ ನಿಷ್ಪಕ್ಷಪಾತವಾದ ಹಾಗೂ ಒಂದು ಕಾನೂನು ಸುವ್ಯವಸ್ಥೆಯ ಭದ್ರವಾದ ಒಂದು ಬುನಾದಿ ಏರ್ಪಡಿಸುವಂಥ ಸೂಚನೆಗಳನ್ನು ನಮ್ಮ ಹಿರಿಯ ಅಧಿಕಾರಿಗಳು ಸರ್ಕಾರ ನೀಡಿದ್ದಾರೆ. ನಮ್ಮಲ್ಲಿ ಸಕ್ಷಮ ಅಧಿಕಾರಿಗಳಿದ್ದಾರೆ, ಮಾಡ್ತಾರೆ. ನಾನು ಮುಂಬರುವ ದಿನಗಳಲ್ಲಿ ನಮ್ಮ ಅಧಿಕಾರಿಗಳೊಂದಿಗೆ ಕೂಲಂಕಷವಾಗಿ ಪ್ರತಿಯೊಂದು ಘಟನೆಯ ಬಗ್ಗೆ ಮಾಹಿತಿ ಪಡೆದು ಕೆಲವು ಪ್ರಕರಣಗಳ ತನಿಖೆ ಕುರಿತು ಸಹ ನಾನು ಮಾಹಿತಿ ಸಂಗ್ರಹಿಸಿ ಕೈಗೊಳ್ಳಬೇಕಾದ ಕ್ರಮಗಳನ್ನ ಬಹಳ ಕಟ್ಟುನಿಟ್ಟಾಗಿ ನಿಷ್ಪಕ್ಷಪಾತವಾಗಿ 100ಕ್ಕೆ 100 ಕಾನೂನುಬದ್ಧವಾಗಿ ನಾವು ಮಾಡ್ತೇವೆ. ಬಳ್ಳಾರಿ ಜಿಲ್ಲೆ ಆಗಲಿ ಉಳಿದ 3 ಜಿಲ್ಲೆ ಆಗಲಿ ಬಹಳ ಶಾಂತಿಪ್ರಿಯವಾದ ಜಿಲ್ಲೆಗಳಿದೆ, ಬಹಳ ಪ್ರಮುಖವಾದ ಜಿಲ್ಲೆಗಳಿದೆ. ನಾನು ನಮ್ಮ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಕೇವಲ ಒಂದು ಘಟನೆ ಬಗ್ಗೆ ಮಾತ್ರ ಅಲ್ಲ, ವ್ಯಾಪಕವಾಗಿ ಏನು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ, ಅಪರಾಧಗಳ ವಿಚಾರವಾಗಿ, ಜನಸ್ನೇಹಿಯಾಗಿ ಏನು ನಮ್ಮ ಇಲಾಖೆ ಸೇವೆಗಳನ್ನ ಕೊಡಬಹುದು ಆ ವಿಚಾರವಾಗಿ ನಾನು ವಿಶದವಾಗಿ ಅವರೊಂದಿಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ತಮಗೆ ವಿವರವಾದ ಮಾಹಿತಿ ನಾನು ಕೊಡ್ತೇನೆ. ಇಲ್ಲ, ನಾನು ಈಗ ತಾನೇ ತಮಗೆ ತಿಳಿದ ಹಾಗೆ ಈಗ ಕೆಲವೇ ಕ್ಷಣಗಳ ಹಿಂದೆ ನಾನು ಸೇವೆಗೆ ವರದಿ ಮಾಡಿಕೊಂಡಿದ್ದೇನೆ. ತಿಳ್ಕೊಳ್ತೇನೆ. ಇದಕ್ಕೆ ಭೌತಿಕವಾಗಿ ನಾನು ಹೋಗಿ ಕೆಲವು ಸ್ಥಳಗಳನ್ನ ಪರಿಶೀಲನೆ ಮಾಡಬೇಕಾಗ್ತದೆ, ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ಮಾಡಬೇಕಾಗ್ತದೆ, ಕಡತಗಳನ್ನ ನೋಡಬೇಕಾಗ್ತದೆ. ಹಾಗಾಗಿ 1-2 ದಿನಗಳಲ್ಲಿ ಸರ್ಕಾರ ಹೊಸ ಪೊಲೀಸ್ ವರಿಷ್ಠಾಧಿಕಾರಿಯವ್ರನ್ನು ನೇಮಕ ಮಾಡಿರೋದ್ರಿಂದ ಅವರು ಬಂದು ವರದಿ ಮಾಡ್ತಾರೆ. ಅವರು ಕೂಲಂಕುಷವಾಗಿ ಈ ಎಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ ಮೇಲೆ ನಾವಿಬ್ಬರು ಒಟ್ಟಾಗೆ ತಮ್ಮನ್ನು ಕರೆದು ಏನು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೋದು. ನಾನು ಆದಷ್ಟು ಶೀಘ್ರವಾಗಿ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು SP ಆಫೀಸ್ಗೆ ಹೋಗಿ ಬರೀ ಮೀಟಿಂಗ್ ಮಾಡ್ತೀನಿ. ಸ್ವಲ್ಪ ಹತ್ರ ಏನಾದರೂ ಹೋಗುವಾಗ ಸ್ವಲ್ಪ ಮೆಸೇಜ್ ಹಾಕ್ಸಿ ನಮಗೂ ಗೊತ್ತಾಗ್ತದೆ. ಅಪ್ ಟು 31 ಡಿಸೆಂಬರ್ ಮೇಡಮ್ ಅವರಿಗೂ ಎಲ್ಲಿ ಸೈಕ್ಲಿಂಗ್ ತಪ್ಪಿದೆ ಸರ್. ಬಟ್ ಈ 7 ಡೇಸಲ್ಲಿ ಜಸ್ಟ್ ಅದು ತುಂಬ ಗ್ಯಾಪ್ ಅಂದರೆ ಪೊಲೀಸ್ಗೂ ನಮಗೊಂದು ನಾನು ತಮಗೆ ಮಾಹಿತಿ ಕೊಡಿಸ್ತೀನಿ. ಅಪ್ ಟು ಮೇಡಮ್ ಅವರಿಗೂ ಸೈಕ್ಲಿಂಗ್ ಕರೆಕ್ಟ್ ಇತ್ತು.
ಅದು ಫಸ್ಟ್ ಪವನ್ ಸರ್ ಬರೋದಕ್ಕೂ ಅವ್ರು ಇದಾದಕ್ಕೂ ನಮಗೂ ಹೊಂದಾಣಿಕೆ ಸ್ವಲ್ಪ ಅಲ್ಲಪ್ಪ, ಈಗ ನಾನು ಅದೇ ಆ್ಯಸ್ ಎ ಫ್ರೆಂಡ್ ನಾನು ಏನು ಹೇಳ್ತೀನಿ, ನಾನು ಮಾಹಿತಿ ವಿಚಾರದಲ್ಲಿ ವಾರ್ತಾ ಇಲಾಖೆ ಆಯುಕ್ತನಾಗಿ ಕೆಲಸ ಮಾಡಿರೋದ್ರಿಂದ ನನಗೆ ತಮ್ಮ ಪ್ರೆಷರ್ಗಳು ಅರ್ಥ ಆಗ್ತದೆ. ಆಮೇಲೆ ತ್ವರಿತಗತಿಯಲ್ಲಿ ಮಾಹಿತಿ ಶೇರ್ ಮಾಡೋದು ಯಾವುದೇ ಸಾರ್ವಜನಿಕ ಇಲಾಖೆ ಆದರೂ ಒಂದು ಗ್ರೂಪ್ ಇದೆ ಸರ್, ಒಂದು ಡಿಪಾರ್ಟ್ಮೆಂಟ್ ಮಾಡಿದ ಗ್ರೂಪ್ ಇದೆ ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡೋಣ.